ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತಂದರೆ PGCET M.Pharm ಮತ್ತು ಫಾರ್ಮ್ ಡಿ 2023ನೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರ ಬಗ್ಗೆ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ 2023 PGCET M.Pharm ಮತ್ತು ಫಾರ್ಮ್ ಡಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಒನ್ ಬೈ ಒನ್ ಕ್ವಶನ್. ಸೊ ಫಸ್ಟ್ ಬಂದು ಟೋಟಲ್ ಆಗಿ 3 ಕ್ವಶನ್ ಇದೆ. ಸೊ ಎಲ್ರಿಗೂ ಗೊತ್ತಿರುತ್ತೆ PGCET ಎಷ್ಟು ಮಾರ್ಕ್ಸಿಗೆ ಅಪಿಯರ್ ಆಗುತ್ತೆ, ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಎಷ್ಟು ಬರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಸಿಂದ ಎಷ್ಟು ಬರುತ್ತೆ, ಮತ್ತು ಎಲಿಜಿಬಿಲಿಟಿ ಏನು, ಈ ಥರ ಎಲ್ಲ ವಿಡಿಯೋ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಇದರ ಇನ್ಫಾರ್ಮೇಷನ್ ಬೇಕಿದ್ರೆ ಅಲ್ಲೂ ಕೂಡ ನೀವು ನೋಡ್ಬೋದು. ಸೊ ಇದು 2023ನೇ ಸಾಲಿನಿಂದ ಇದು ಆನ್ಲೈನ್ ಎಕ್ಸಾಮು. 2022ರಿಂದ ಇದು ಆನ್ಲೈನ್ ಎಕ್ಸಾಮ್ ಆಗಿದೆ. ಬಿಫೋರ್ ಇದ್ದು ಫಾರ್ಮ್ ಕೊಟ್ಟು OMR ಶೀಟಲ್ಲಿ ತುಂಬಬೇಕಿತ್ತು. ಸೊ 2022ರಿಂದ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದೆ. ಸೊ ಕಂಪ್ಯೂಟರಲ್ಲಿ ನೀವು ಕ್ವಶನ್ ನೋಡ್ತಾ ಅಲ್ಲೇ ಆನ್ಸರ್ ಮಾಡಬೇಕು ಆನ್ಲೈನಲ್ಲಿ. ಸೊ ಇದು 2023ನೇ ಕ್ವಶನ್ ಪೇಪರು. ಸೊ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬರೋಣ. ಸೊ ಫಸ್ಟ್ ಕ್ವಶನ್ ಬಂದು, the most suitable form of cocoa butter is. Options are option A alpha, option B beta, option C gamma, option D crystalline. ಸೊ ಈ ಕ್ವಶನ್ಗೆ ಯಾವ್ದು ಆನ್ಸರು ಅಂತಂದರೆ ಫಸ್ಟ್ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಬೀಟಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆಕೆಂಡ್ ಕ್ವಶನ್. ಸೊ ನಾನು ಯಾವ ರೀತಿ ಆನ್ಸರ್ ಹೇಳ್ತಿದ್ದೀನಿ ಅಂತಂದರೆ, ಸೊ ಇದು ಫೈನಲ್ ಆನ್ಸರ್ ಕೀಯಿಂದ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಮ್ ನಡೆದ್ಮೇಲೆ ಫೈನಲ್ ಆನ್ಸರ್ ಕೀ ಅಂತ ಬಿಟ್ಟಿರ್ತಾರೆ, ಅದರಿಂದ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಫೈನಲ್ ಆನ್ಸರ್ ಕೀ. ಸೊ ಇದರಲ್ಲಿ ಯಾವುದೇ ಮಿಸ್ಟೇಕ್ ಇರಲ್ಲ. ಸೊ ಗೌರ್ಮೆಂಟ್ ಏನು ಬಿಟ್ಟಿರುತ್ತೆ ಅದೇ ಆನ್ಸರ್ ಕೀಯಲ್ಲಿ ನಾನು ಹೇಳ್ತಾ ಇದ್ದೀನಿ ಆನ್ಸರ್ಸ್ಗಳ. ಸೊ ಸೆಕೆಂಡ್ ಕ್ವಶನ್ ಬಂದು, ದ ಮೆಟ್ರಿಕ್ ವ್ಯಾಲ್ಯೂಮ್ ಆಫ್ ಹೌಸ್ ಹೋಲ್ಡ್ ಮೆಜರ್ಮೆಂಟ್ ಫಾರ್ ಒನ್ ಟ್ಯೂಂಬರ್ ಫುಲ್ ಈಸ್. ಆಪ್ಷನ್ ಎ 120 ml, ಆಪ್ಷನ್ ಬಿ 240 ml, ಆಪ್ಷನ್ ಸಿ 60 ml, ಆಪ್ಷನ್ ಡಿ 30 ml. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಸೆಕೆಂಡ್ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ 240 ml. ನೆಕ್ಸ್ಟ್ ಕ್ವಶನ್ ಬಂದು ಥರ್ಡ್ ಕ್ವಶನ್. ಎಕ್ಸಲೆಂಟ್ ಪೌಡರ್ ಫ್ಲೋ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಆನ್ ಆಂಗಲ್ ಆಫ್ ರಿಪೋಸ್ ವ್ಯಾಲ್ಯೂ. ಆಪ್ಷನ್ ಎ ಲೆಸರ್ ದೆನ್ 25, ಆಪ್ಷನ್ ಬಿ ಗ್ರೇಟರ್ ದೆನ್ 40, ಆಪ್ಷನ್ ಸಿ 25 to 30, ಆಪ್ಷನ್ ಡಿ 30 to 40. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಥರ್ಡ್ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಲೆಸರ್ ದೆನ್ 25. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫೋರ್ತ್ ಕ್ವಶನ್. ರೆಸಿಪ್ರೋಕಲ್ ಆಫ್ ವಿಸ್ಕೋಸಿಟಿ ಈಸ್ ಟರ್ಮ್ಡ್ ಆಸ್. ಆಪ್ಷನ್ ಎ ರಿಲೇಟಿವ್ ವಿಸ್ಕೋಸಿಟಿ, ಆಪ್ಷನ್ ಬಿ ಸ್ಪೆಸಿಫಿಕ್ ವಿಸ್ಕೋಸಿಟಿ, ಆಪ್ಷನ್ ಸಿ ಫ್ಲೂಯಿಡಿಟಿ, ಆಪ್ಷನ್ ಡಿ ಕೈನಮೆಟಿಕ್ ವಿಸ್ಕೋಸಿಟಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ನಾಲ್ಕನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಫ್ಲೂಯಿಡಿಟಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಐದನೇ ಕ್ವಶನು. ಹಾಫ್ ಲೈಫ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್. ಆಪ್ಷನ್ ಎ ಟಿ 1/2 is equal to A/2k, ಆಪ್ಷನ್ ಬಿ ಟಿ ಆಫ್ is equal to 1/ak, ಆಪ್ಷನ್ ಸಿ ಟಿ 1/2 is equal to 3/2.1 a² k, ಆಪ್ಷನ್ ಡಿ ಟಿ ಆಫ್ is equal to 0.693 divided by k. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಫಿಫ್ತ್ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಟಿ 1/2 is equal to 0.693 divided by k. ಸೊ ಫಿಫ್ತ್ ಕ್ವಶನ್ಗೆ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಬಂದು ಸಿಕ್ಸ್ತ್ ಕ್ವಶನ್. ಡಿಗ್ರಿ ಆಫ್ ಫ್ಲಕ್ಚುಯೇಷನ್ ರಿಲೇಟ್. ಆಪ್ಷನ್ ಎ ಸೆಡಿಮೆಂಟೇಷನ್ ವ್ಯಾಲ್ಯೂಮ್ ಆಫ್ ಫ್ಲಕ್ಚುಯೇಟೆಡ್ ಸಸ್ಪೆನ್ಷನ್ ಆಫ್ sedimentation volume of suspension when deflocculated, option B sedimentation volume of deflocculated suspension to sedimentation volume of suspension when flocculated, option C sedimentation volume of flocculated suspension, option D sedimentation value of deflocculated suspension. So correct answer ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ sedimentation volume of flocculated suspension to sedimentation volume of suspension when deflocculated. ಸೊ ಸಿಕ್ಸ್ತ್ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಬಂದು ಸೆವೆಂತ್ ಕ್ವಶನ್.
ಸೊ ಈ ತರ ಕ್ವಶನ್ ಬಹಳ ಇಂಪಾರ್ಟೆಂಟು. ಇದು ಪದೇ ಪದೇ ಪ್ರತಿ ಇಯರ್ಸ್ ಕೂಡ ಇದು ರಿಪೀಟ್ ಆಗುತ್ತೆ. ಯಾವ ತರ ಅಂತಂದ್ರೆ ದಟ್ ಈಸ್ ಶೆಡ್ಯೂಲ್ ಕ್ವಶನ್, ದಟ್ ಈಸ್ ಜೂರಿಸ್ಪ್ರುಡೆನ್ಸ್ ಕ್ವಶನ್ಸ್. ಸೊ ಈ ಕ್ವಶನ್ ಬಂದು amphetamine is a option A schedule G drug, option B schedule H drug, option C schedule X drug, option D schedule C drug. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ 7th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಶೆಡ್ಯೂಲ್ ಎಕ್ಸ್ ಡ್ರಗ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 8ನೇ ಕ್ವಶನ್. ಸ್ಟೀರಿಕ್ ಆಸಿಡ್ ಅಂಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆರ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಆಪ್ಷನ್ ಎ ಕೋಲ್ಡ್ ಕ್ರೀಮ್, ಆಪ್ಷನ್ ಬಿ ವ್ಯಾನಿಶಿಂಗ್ ಕ್ರೀಮ್, ಆಪ್ಷನ್ ಸಿ ನೈಟ್ ಕ್ರೀಮ್, ಆಪ್ಷನ್ ಡಿ ಹ್ಯಾಂಡ್ ಕ್ರೀಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 8th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ವ್ಯಾನಿಶಿಂಗ್ ಕ್ರೀಮ್. ಸೊ ಇದು ವ್ಯಾನಿಶಿಂಗ್ ಕ್ರೀಮ್ ಅಲ್ಲಿ ಯೂಸ್ ಮಾಡ್ತೀವಿ ಯಾವ್ದಾದ್ರು ಅಂದ್ರೆ ಸ್ಟೆರಿಕ್ ಆಸಿಡ್ ಮತ್ತೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ನ. ಸೊ ಇಟ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ಅಂದ್ರೆ ದಟ್ ಈಸ್ 9ನೇ ಕ್ವಶನ್. ಸೈಕ್ಲೋನ್ಸ್ ಆರ್ ಯೂಸ್ಡ್ ಟು primarily for the suppression of option A solids from gases, option B solid only, option C fluid only, option D solid from fluid. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ 9ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಸಾಲಿಡ್ಸ್ ಫ್ರಮ್ ಫ್ಲೂಯಿಡ್ಸ್. ಸೊ ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್. ಸೊ ಬಾಯ್ಲಿಂಗ್ ಪಾಯಿಂಟ್ ಡಯಾಗ್ರಾಮ್ಸ್ represents boiling point and equilibrium composition relationship of all mixture at ಆಪ್ಷನ್ಸ್ ಯಾವ್ದು ಅಂದ್ರೆ ಆಪ್ಷನ್ ಎ ಕಾನ್ಸ್ಟೆಂಟ್ ಪ್ರೆಷರ್, ಆಪ್ಷನ್ ಬಿ ಕಾನ್ಸ್ಟೆಂಟ್ ಟೆಂಪರೇಚರ್, ಆಪ್ಷನ್ ಸಿ ಕಾನ್ಸ್ಟೆಂಟ್ ಪಿ ಎಚ್, ಆಪ್ಷನ್ ಡಿ ದಟ್ ಈಸ್ ಕಾನ್ಸ್ಟೆಂಟ್ ಕಾಂಪೋಸಿಷನ್. ಸೊ 10ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 11th ಕ್ವಶನ್. MRT means options are option A mean residual time, option B minimum residual time, option C mean residence time, option D minimum residence time. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 11ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಮೀನ್ ರೆಸಿಡೆನ್ಸ್ ಟೈಮ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 12ನೇ ಕ್ವಶನ್. ದ ಕೈನೆಟಿಕ್ಸ್ ಆಫ್ ಕೆಪಾಸಿಟಿ ಲಿಮಿಟೆಡ್ process is described by option A Arrhenius equation, option B Noyes-Whitney equation, option C Michels-Menton equation, option D Hickson-Corwell equation. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 12ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಮಿಕಲ್ಸ್ ಮೆಂಟನ್ ಇಕ್ವೇಶನ್. ಸೊ 12ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 13ನೇ ಕ್ವಶನ್, 13th ಕ್ವಶನ್. The approximate filling capacity of empty size 2 capsule is option A 0.15 ml, option B 0.75 ml, option C 0.55 ml, option D 0.4 ml. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ 13ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ 0.4 ml. ಸೊ ನೆಕ್ಸ್ಟ್ ಕ್ವಶನ್ ಬಂದು 14th ಕ್ವಶನ್. ಸೊ ಪ್ರೊಪೆಲೆಂಟ್ 144 means option A dichlorotetrafluoroethane, option B dichloro-difluoromethane, option C difluoroethane, option D butane. ಸೊ ಈ ಕ್ವಶನ್ ಏನು ಅಂತಂದ್ರೆ ಇದು ಯಾವ್ದು ಆನ್ಸರ್ ಕೂಡ ಮೆನ್ಷನ್ ಆಗಿಲ್ಲ. ಸೊ ಈ ಕ್ವಶನ್ಗೆ ಫೈನಲ್ ಆನ್ಸರ್ ಕೀಯಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ದಟ್ ಈಸ್ ಗ್ರೇಸ್ ಮಾರ್ಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಮ್ ಟೈಮ್ಸ್ ಕ್ವಶನ್ಸ್ ತಪ್ಪಿತ್ತು ಅಥವಾ ಆಪ್ಷನ್ಸ್ ಕೊಡೋದ್ರಲ್ಲಿ ತಪ್ಪಿತ್ತು ಅಂತಂದ್ರೆ ದ ಬೋರ್ಡ್ ಏನ್ ಡಿಸೈಡ್ ಮಾಡುತ್ತೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಕ್ಕೆ ಡಿಸೈಡ್ ಮಾಡುತ್ತೆ. ಸೊ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಇದೆ 2023 ಅಲ್ಲಿ ಎಕ್ಸಾಮ್ ಪೇಪರ್ ಅಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 15ನೇ ಕ್ವಶನ್. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಟೆಸ್ಟಿಂಗ್ ಈಸ್ ಕ್ಯಾರಿಡ್ ಔಟ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ ಆಪ್ಷನ್ ಎ 6 months, ಆಪ್ಷನ್ ಬಿ 12 months, ಆಪ್ಷನ್ ಸಿ 3 months, ಆಪ್ಷನ್ ಡಿ 9 months. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ 12 months. ಸೊ 15ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ 12 months. ಸೊ ನೆಕ್ಸ್ಟ್ ಕ್ವಶನ್ 16ನೇ ಕ್ವಶನ್. ವಾಟರ್ ಅಟ್ಯಾಕ್ ಟೆಸ್ಟ್ ಈಸ್ ಕಂಡಕ್ಟೆಡ್ ಫಾರ್ ಆಪ್ಷನ್ ಎ ಹೈಲಿ ರೆಸಿಸ್ಟೆನ್ಸ್
borosilicate glass, option B soda lime glass, option C general purpose soda lime glass, option D treated soda lime glass. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 16ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಟ್ರೀಟೆಡ್ ಸೋಡಾ ಲೈಮ್ ಗ್ಲಾಸ್. ಸೊ 16ನೇ ಕ್ವಶನ್ ಕರೆಕ್ಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 17th ಕ್ವಶನ್. MET DRA is assigned under the category of option A multidisciplinary guidelines, option B quality guidelines, option C safety guidelines, option D efficacy guidelines. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ 17th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಮಲ್ಟಿಡಿಸಿಪ್ಲಿನರಿ ಗೈಡ್ಲೈನ್ಸ್. ಸೊ 17ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಬಂದು 18ನೇ ಕ್ವಶನ್. ಸೊ CTD contains option A 3 modules, option B 4 modules, option C 5 modules, option D 6 modules. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 18ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ 5 modules. ಸೊ 18th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 19ನೇ ಕ್ವಶನ್. TFAC ಸ್ಟ್ಯಾಂಡ್ ಫಾರ್ ಆಪ್ಷನ್ ಎ ಟೆಕ್ನಿಕಲ್ ಇನ್ಫಾರ್ಮೇಶನ್ ಫಾರ್ಮೇಶನ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್, ಆಪ್ಷನ್ ಬಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಫೋರ್ಕಾಸ್ಟಿಂಗ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್, ಆಪ್ಷನ್ ಸಿ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಫಾರ್ಮೇಶನ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್, ಆಪ್ಷನ್ ಡಿ ಟೆಕ್ನಾಲಜಿ ಇನ್ಫಾರ್ಮೇಶನ್ ಫಾರ್ಮೇಶನ್ ಅಂಡ್ ಅಗ್ರಿಡೇಷನ್ ಕೌನ್ಸಿಲ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 19ನೇ ಕ್ವಶನ್ ಅದು ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಟೆಕ್ನಿಕಲ್ ಇನ್ಫಾರ್ಮೇಶನ್ ಫೋರ್ಕಾಸ್ಟಿಂಗ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್. ಸೊ 19th ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 20ನೇ ಕ್ವಶನ್. ಲೆವೆಲ್ 6 ಆಫ್ 6 ಸಿಗ್ಮಾ ಕಾನ್ಸೆಪ್ಟ್ ರೆಪ್ರೆಸೆಂಟ್ ಎ ಪರ್ಸೆಂಟೇಜ್ ಅಕ್ಯುರಸಿ ಆಫ್ ಆಪ್ಷನ್ ಎ 93.33, ಆಪ್ಷನ್ ಬಿ 69.10, ಆಪ್ಷನ್ ಸಿ 97.77, ಆಪ್ಷನ್ ಡಿ 99.99. ಸೊ 20ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಡಿ 99.99. ಸೊ ನೆಕ್ಸ್ಟ್ ಕ್ವಶನ್ ಬಂದು 21ನೇ ಕ್ವಶನ್. ದಟ್ ಈಸ್ ಡೈಪ್ಯಾಲಮಿಡ್ ಥಯೋಫಾಸ್ಫೋಸೈಡಕೋಲಿನ್ ಈಸ್ ಎ ಆಪ್ಷನ್ ಎ ಗ್ಲೈಕೋಸೋಫಿನಾಯ್ಡ್ ಲಿಪಿಡ್, ಆಪ್ಷನ್ ಬಿ ಸಿಂಥೆಟಿಕ್ ಫಾಸ್ಫೋಲಿಪಿಡ್, ಆಪ್ಷನ್ ಡಿ ಸಿಫಿನೋಗೋಲಿಪೈಡ್, ಆಪ್ಷನ್ ಡಿ ಸ್ಟೀರಾಯ್ಡ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 21ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಸಿಂಥೆಟಿಕ್ ಫಾಸ್ಫೋಲಿಪಿಡ್. ಸೊ 21ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಬಿ ಸಿಂಥೆಟಿಕ್ ಫಾಸ್ಫೋಲಿಪಿಡ್. ನೆಕ್ಸ್ಟ್ ಕ್ವಶನ್ ಬಂದು 22ನೇ ಕ್ವಶನ್. Phase separation conservation technique is used to prepare option A microsphere, option B emulsion, option C suspension, option D solution. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 22ನೇ ಕ್ವಶನ್ ದಟ್ ಈಸ್ ಆಪ್ಷನ್ ಎ ಮೈಕ್ರೋಸ್ಪಿಯರ್. ಸೊ 22ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 23ನೇ ಕ್ವಶನ್. ಗ್ಲಾಸ್ವೇರ್ ಕ್ಯಾನ್ ಬಿ ಸ್ಟೆರಿಲೈಸ್ಡ್ ಬೈ ಡ್ರೈ ಹೀಟ್ ಮೆಥಡ್ ಆಸ್ ಪರ್ BP ಅಂದ್ರೆ ಬ್ರಿಟಿಷ್ ಫಾರ್ಮಾಕೋಪಿಯಾ ಹರ್ಟ್, ಆಪ್ಷನ್ ಎ 116 ಫಾರ್ ಸೆಲ್ಸಿಯಸ್ ಫಾರ್ 90 minutes, ಆಪ್ಷನ್ ಬಿ 100 Celsius ಫಾರ್ 90 minutes, ಆಪ್ಷನ್ ಸಿ 160 Celsius ಫಾರ್ 60 minutes, ಆಪ್ಷನ್ ಡಿ 121 Celsius ಫಾರ್ 60 minutes. ಸೊ 23ನೇದು ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಸಿ 160 degree Celsius ಫಾರ್ 60 minutes. ಸೊ 23rd ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 24ನೇ ಕ್ವಶನ್. ಮ್ಯಾಕೋನೋಕಿ ಅಗರ್ ಈಸ್ ಆನ್ ಆಪ್ಷನ್ ಎ ಎನ್ರಿಚ್ಡ್ ಮೀಡಿಯಾ, ಆಪ್ಷನ್ ಬಿ ಸೆಲೆಕ್ಟಿವ್ ಮೀಡಿಯಾ, ಆಪ್ಷನ್ ಸಿ ಇಂಡಿಕೇಟರ್ ಮೀಡಿಯಾ, ಆಪ್ಷನ್ ಡಿ ಡಿಫರೆನ್ಷಿಯಲ್ ಮೀಡಿಯಾ. ಸೊ 24 ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಡಿ ಡಿಫರೆನ್ಷಿಯಲ್ ಮೀಡಿಯಾ. ಸೊ 24 ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 25ನೇ ಕ್ವಶನ್. ದ ಪ್ರಿಸರ್ವೇಟಿವ್ ವಿಚ್ ಕೆನಾಟ್ ಬಿ ಯೂಸ್ಡ್ ಇನ್ ಹೈಡ್ರಾಪ್ ಆಸ್ ಪರ್ BPC is option A phenyl glycerin 0.01%, option B benzyl conium chloride 0.02%, option C chlorohexidine acetate 0.01%, option D
ಫಿನೈಲ್ ಮರ್ಕ್ಯೂರಿಕ್ ಅಸಿಟೇಟ್ 0.002%. ಸೊ 25ನೇದು ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಫಿನೈಲ್ ಗ್ಲಿಸರೈನ್ 0.01%. ಸೊ 25th ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 26ನೇ ಕ್ವಶನು. X-ray diffraction study is one of the most powerful methods for option A determination of number of protons, option B determination of molecular weight, option C determination of wavelength, option D determination of crystal lattice. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 26ನೇ ಕ್ವಶನ್ ದಟ್ ಈಸ್ ಆಪ್ಷನ್ ಡಿ ಡಿಟರ್ಮಿನೇಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೊ 26ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಡಿ ಡಿಟರ್ಮಿನೇಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 27ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೆಥಡ್ ಆಫ್ ಫಿಸಿಕಲ್ ಎವ್ಯಾಲ್ಯೂಯೇಷನ್ ಆಫ್ ಕ್ರೂಡ್ ಡ್ರಗ್ಸ್. ಸೊ ಆಪ್ಷನ್ಸ್ ಬಂದು ಯಾವ್ದಾದ್ರು ಅಂದರೆ ಆಪ್ಷನ್ ಎ ಸಲ್ಫೇಟೆಡ್ ಹ್ಯಾಶ್, ಆಪ್ಷನ್ ಬಿ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ, ಆಪ್ಷನ್ ಸಿ ಸಿನೋಡಾ ಟೆಸ್ಟ್, ಆಪ್ಷನ್ ಡಿ ಫ್ರೀಸಿಂಗ್ ಪಾಯಿಂಟ್. ಸೊ 27ನೇದು ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಸಿನೋಡಾ ಟೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 28ನೇ ಕ್ವಶನು. Amamil's leaves are adulterated with option A lead shots, option B xanthemium leaves, option C dandelion leaves, option D chestnut leaves. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ 28ನೇ ಕ್ವಶನ್ನು ದಟ್ ಈಸ್ ಆಪ್ಷನ್ ಡಿ ಚೆಸ್ಟ್ನಟ್ ಲೀವ್ಸ್. ಸೊ 28ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಚೆಸ್ಟ್ನಟ್ ಲೀವ್ಸ್. ಡಿ ಇಸ್ ದ ರೈಟ್ ಆನ್ಸರ್ ಫಾರ್ 28ನೇ ಕ್ವಶನ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು 29ನೇ ಕ್ವಶನು. Camphor is obtained from the wood chips of Cinnamomum camphora by the process of option A sublimation, option B fractional crystallization, option C fractional liberation, option D counter current distribution. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 29ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಸಬ್ಲಿಮೇಷನ್. ಸೊ 29 ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 30ನೇ ಕ್ವಶನು. ಯುರಿಡಿನ್ ಟ್ರೈಫಾಸ್ಫೇಟ್ ದಟ್ ಈಸ್ UTP is involved in the biosynthesis of option A alkaloids, option B glycosides, option C tannins, option D volatile oils. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 30ನೇ ಕ್ವಶನ್ನಿಗೆ ದಟ್ ಈಸ್ ಆಪ್ಷನ್ ಬಿ ಗ್ಲೈಕೋಸೈಡ್ಸ್. ಸೊ 30th ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಗ್ಲೈಕೋಸೈಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ದಟ್ ಈಸ್ 31ನೇ ಕ್ವಶನು. ದ ಬಯೋಲಾಜಿಕಲ್ ಸೋರ್ಸ್ ಫಾರ್ ಕ್ಯಾಪ್ ಆಲೋ ಈಸ್ ಆಪ್ಷನ್ ಎ ಆಲು ಬರ್ಬೆಂಡಿನಸ್, ಆಪ್ಷನ್ ಬಿ ಆಲು ಪೆರಿ, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಆಲು ಫಿರಾಕ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 31ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಆಲು ಫಿರಾಕ್ಸ್. ಸೊ ಫಾರ್ 31 ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 32nd ಕ್ವಶನ್ 32ನೇ ಕ್ವಶನು. ಈಚ್ ಮೆರಿಕಾರ್ಪ್ ಆಫ್ ಕಾರ್ಡನಮ್ ಕೊರಾಂಡ್ರಿಯಂ ಸಟೈವಮ್ ಫ್ರೂಟ್ಸ್ ಟ್ರಾನ್ಸ್ಪರೆನ್ಸ್ ಸೆಕ್ಷನ್ ಸೋಸ್ ಡ್ಯಾಶ್ ನಂಬರ್ ಆಫ್ ವಿಟ್ಟೆ. ಆಪ್ಷನ್ಸ್ ಬಂದು ಆಪ್ಷನ್ ಎ 4, ಆಪ್ಷನ್ ಬಿ 6, ಆಪ್ಷನ್ ಸಿ 2, ಆಪ್ಷನ್ ಡಿ 12. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 32ನೇ ಕ್ವಶನು ದಟ್ ಈಸ್ ಆಪ್ಷನ್ ಸಿ 2. ಸೊ ಫಾರ್ 32 ಕ್ವಶನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 33ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕಲೈಡ್ಸ್ ಆರ್ ನಾಟ್ ಡಿರೈವ್ಡ್ ಫ್ರಮ್ ಅಮೈನೋ ಆಸಿಡ್ ಆ್ಯಂಡ್ ಡು ನಾಟ್ ಶೋ ಪಾಸಿಟಿವ್ ರಿಯಾಕ್ಷನ್ ವಿತ್ ಆಲ್ಕಲಾಯ್ಡಲ್ ರಿಯೇಜೆಂಟ್ಸ್. ಆಪ್ಷನ್ಸ್ ಬಂದು ಆಪ್ಷನ್ ಎ ಸೂಡೋ ಆಲ್ಕಲಾಯ್ಡ್ಸ್,
ಆಪ್ಷನ್ ಬಿ ಟ್ರೂ ಆಲ್ಕಲೈಡ್ಸ್, ಆಪ್ಷನ್ ಸಿ ಪ್ರೋಟೋ ಆಲ್ಕಲೈಡ್ಸ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಸಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 33ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ pseudo alkaloids. So for 33rd question, option A is the right answer. Next question ಬಂದು 34ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇಸ್ ಇನ್ವಾಲ್ವ್ಡ್ ಇನ್ ದ ಸಿಂಥಸಿಸ್ ಆಫ್ ಆಂಟಿಟಸಿವ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ಓಪಿಯಂ? ಆಪ್ಷನ್ಸ್ ಬಂದು ಆಪ್ಷನ್ ಎ ಮಾರ್ಫಿನ್, ಆಪ್ಷನ್ ಬಿ ಫಿಲೈನ್ ಅಲನೈನ್, ಆಪ್ಷನ್ ಸಿ ಥೈರೋಸಿನ್, ಆಪ್ಷನ್ ಡಿ ತಬೈನ್. ಸೊ 34ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಇಟ್ ಈಸ್ ಆಪ್ಷನ್ ಬಿ ತಬೈನ್. ಸೊ ಫಾರ್ 36 ಕ್ವಶನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 35ನೇ ಕ್ವಶನ್. ಐಸೋಲೇಷನ್ ಆಫ್ ಸ್ಟ್ರಿಕ್ಯಾನ್ ಫ್ರಮ್ ignitinous beans was first time reported by option A Sturturner, option B Pellitter, option C Dirosin, option D Quercetin. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 35ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಪಿಲಿಟಿರ್ ಆಪ್ಷನ್. ಸೊ ಫಾರ್ 35th ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 36ನೇ ಕ್ವಶನ್ನು. ಪ್ರೂನಿಂಗ್ ಆ್ಯಂಡ್ ಬರ್ನಿಂಗ್ ಆರ್ ವಿಚ್ ಮೆಥಡ್ ಆಫ್ ಪೆಸ್ಟ್ ಕಂಟ್ರೋಲ್? ಆಪ್ಷನ್ ಎ ಕೆಮಿಕಲ್, ಆಪ್ಷನ್ ಬಿ ಬಯೋಲಾಜಿಕಲ್, ಆಪ್ಷನ್ ಸಿ ಮೆಕ್ಯಾನಿಕಲ್, ಆಪ್ಷನ್ ಡಿ ಅಗ್ರಿಕಲ್ಚರಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 36ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಮೆಕ್ಯಾನಿಕಲ್ ಇಸ್ ದ ರೈಟ್ ಆನ್ಸರ್. ಸೊ 36ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಮೆಕ್ಯಾನಿಕಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 37ನೇ ಕ್ವಶನು. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಹಾರ್ಮೋನ್ಸ್ ಡು ನಾಟ್ ಪ್ರಮೋಟ್ ಗ್ರೋತ್? ಆಪ್ಷನ್ ಎ abscisic acid, that is also called as ABA, option B cytokinin, option C ethylene, option D gibberellic acid. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 37ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಅಬ್ಯಾಸ್ಕಿಕ್ ಆಸಿಡ್, ದಟ್ ಈಸ್ ಆಲ್ಸೋ ಕಾಲ್ಡ್ as ABA. ಸೊ 37ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ ಅಬ್ಯಾಸ್ಕಿಕ್ ಆಸಿಡ್ ABA. ಸೊ ನೆಕ್ಸ್ಟ್ ಕ್ವಶನ್ ಬಂದು 38ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡೈರೆಕ್ಟ್ ಜೀನ್ ಟ್ರಾನ್ಸ್ಫರ್ ಟೆಕ್ನಿಕ್? ಆಪ್ಷನ್ ಎ ಎಲೆಕ್ಟ್ರೋಪ್ರೊಪೋಷನ್, ಆಪ್ಷನ್ ಬಿ ಅಗ್ರೋಬ್ಯಾಕ್ಟೀರಿಯಂ ಮೀಡಿಯೇಟೆಡ್ ಪ್ಲಾಂಟ್ ಟ್ರಾನ್ಸ್ಫಾರ್ಮೇಷನ್, ಆಪ್ಷನ್ ಸಿ ಮೈಕ್ರೋ ಇಂಜೆಕ್ಷನ್, ಆಪ್ಷನ್ ಡಿ ಸಿಲಿಕಾನ್ ಕಾರ್ಬೈಡ್ ವಿಸ್ಕರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 38ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಅಗ್ರೋಬ್ಯಾಕ್ಟೀರಿಯಂ ಮೀಡಿಯೇಟೆಡ್ ಪ್ಲಾಂಟ್ ಟ್ರಾನ್ಸ್ಫಾರ್ಮೇಷನ್. ಸೊ 38ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 39ನೇ ಕ್ವಶನ್ನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟೈಪ್ ಆಫ್ ಯುನಾನಿ ಫಾರ್ಮುಲೇಷನ್? ಸೊ ಈ ಥರ ಕ್ವಶನ್ ಭಾಳ ಇಂಪಾರ್ಟೆಂಟು. ಆಯುರ್ವೇದ, ಯುನಾನಿ, ಸಿದ್ಧ ಈ ಥರ ಕ್ವಶನ್ನು ಕೇಳ್ತಾ ಇರ್ತಾರೆ ಯೂಶ್ವಲಿ. ಮಿನಿಮಮ್ 1 ಅಥವಾ 2 ಅಂತೂ ಬಂದೇ ಬರುತ್ತೆ. ದಟ್ ಈಸ್ STTL ಬರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟು. ಫಾರ್ಮಕೋಗ್ನಸಿ ಅಂಡರು HTT ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಮಜೂನ್, ಆಪ್ಷನ್ ಬಿ ಕುಟಿಕಾ, ಆಪ್ಷನ್ ಸಿ ಭಸ್ಮ, ಆಪ್ಷನ್ ಡಿ ಅರಿಷ್ಟ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 39ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಮಜೂನ್. ಸೊ ಫಾರ್ 39th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. 40ನೇ ಕ್ವಶನು. ವೀಟ್ ಗ್ರಾಸ್ ಈಸ್ ಯೂಸ್ಡ್ ಆಸ್ ನ್ಯೂಟ್ರಸಿಟಿಕಲ್ ಫಾರ್ ವಿಚ್ ಆಫ್ ದ ಬಿಲೋ ಮೆನ್ಷನ್ಡ್ ಹೆಲ್ತ್ ಬೆನಿಫಿಟ್? ಸೊ ನ್ಯೂಟ್ರಸ್ಯೂಟಿಕಲ್ಸು ಸಬ್ಜೆಕ್ಟ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಇದರಿಂದನೂ ಒಂದು ಕ್ವಶನ್ ಪಕ್ಕ ಬರುತ್ತೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಕಾರ್ಮಿನೇಟಿವ್, ಆಪ್ಷನ್ ಬಿ ಎಕ್ಸ್ಪೆಕ್ಟೋರೆಂಟ್, ಆಪ್ಷನ್ ಸಿ ಅಡಾಪ್ಟೋಜೆನಿಕ್, ಆಪ್ಷನ್ ಡಿ ಜನರಲ್ ಟಾನಿಕ್. ಸೊ ರೈಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ 40th ಕ್ವಶನ್ ದಟ್ ಈಸ್ ಆಪ್ಷನ್ ಡಿ ಜನರಲ್ ಟಾನಿಕ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಫಾರ್ 40th ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ ಬಂದು 41ನೇ ಕ್ವಶನ್. ದ ಇಂಟ್ರಾಕ್ಷನ್ ಕಾಸ್ಡ್ ಬೈ ಪ್ರಿಸ್ಕ್ರೈಬಿಂಗ್ ಸೈಕ್ಲೋಸ್ಪೋರಿನ್ ಅಲಾಂಗ್ ವಿತ್ ಜಿಂಕ್ಸಂಗ್. ಸೊ ಕ್ವಶನ್ಸ್ ಬಂದು ಆಪ್ಷನ್ ಎ leads to additive interaction, option B leads to synergetic interaction, option C leads to antagonistic interaction, option D nullifies the effect. ಸೊ 41ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಲೀಡ್ಸ್ ಟು ಆಂಟಗೋನಿಸ್ಟಿಕ್ ಇಂಟ್ರಾಕ್ಷನ್. ಸೊ ಫಾರ್ 41 ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 42ನೇ ಕ್ವಶನು. ದ ಟರ್ಮ್ ಕಾಸ್ಮೋಸ್ಯೂಟಿಕಲ್ಸ್ ವಾಸ್ ಫಸ್ಟ್ ಟೈಮ್ ರೆಫರ್ಡ್ ಬೈ ಆಪ್ಷನ್ ಎ ಆಲ್ಬರ್ಟ್ ಕ್ಯಾಲಿಗ್ಮ್ಯಾನ್, ಆಪ್ಷನ್ ಬಿ ಗ್ಯಾಲಿನ್, ಆಪ್ಷನ್ ಸಿ ಸಮುಹಿಲ್ ಹಯೇಮ್ಯಾನ್, ಆಪ್ಷನ್ ಡಿ ರೈಮ್ಯಾಂಡ್ ರೀಡ್. ಸೊ 42ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ರೈಮ್ಯಾಂಡ್ ರೀಡ್. ಸೊ ಫಾರ್ 42nd question, D is the right option. ನೆಕ್ಸ್ಟ್ ಕ್ವಶನ್ ಬಂದು 43ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಚುರಲ್ ಗಮ್ಸ್ ಆರ್ ಮ್ಯೂಸಿಲೇಜ್ ಬಿಲಾಂಗ್ಸ್ ಟು ಕ್ಯಾಟೋನಯಿಕ್ ಕ್ಯಾಟಗರಿ. ಆಪ್ಷನ್ಸ್ ಬಂದು ಆಪ್ಷನ್ ಎ ಚಿಟಿನ್, ಆಪ್ಷನ್ ಬಿ ಪೆಕ್ಟಿನ್, ಆಪ್ಷನ್ ಸಿ ಗುವರ್ ಗಮ್, ಆಪ್ಷನ್ ಡಿ ಕಾರ್ಬಾಕ್ಸಿಲ್ ಮಿಥೈಲ್ ಸೆಲ್ಯುಲೋಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ 43ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಕೈಟಿನ್, ದಟ್ ಈಸ್ ಆಲ್ಸೋ ಕಾಲ್ಡ್ as ಚಿಟಿನ್. ಸೊ ಫಾರ್ 43rd ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 44ನೇ ಕ್ವಶನು. ಪ್ರೊಟೆಕ್ಷನ್ ಆಫ್ IPR ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಫಾರ್ ಸೈಂಟಿಫಿಕ್ ಇನೋವೇಷನ್ ಕ್ಯಾನ್ ಬಿ ಅಂಡರ್ ಆಪ್ಷನ್ ಎ ಕಾಪಿರೈಟ್, ಆಪ್ಷನ್ ಬಿ ಪೇಟೆಂಟ್ ಲಾ, ಆಪ್ಷನ್ ಸಿ ಟ್ರೇಡ್ ಮಾರ್ಕ್, ಆಪ್ಷನ್ ಡಿ ಪ್ಲಾಂಟ್ ಬ್ರೀಡರ್ಸ್ ರೈಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 44ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಪೇಟೆಂಟ್ ಲಾ. ಸೊ ಫಾರ್ 44th ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 45ನೇ ಕ್ವಶನ್ನು. ಜಿಂಕೋ ಬಿಲೆಬಾ ವಾಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಡ್ವರ್ಸ್ ಎಫೆಕ್ಟ್. ಆಪ್ಷನ್ಸ್ ಆರ್ ಆಪ್ಷನ್ ಎ ನೆಫ್ರೋಟಾಕ್ಸಿಸಿಟಿ, ಆಪ್ಷನ್ ಬಿ hepatotoxicity, ಆಪ್ಷನ್ ಸಿ ಸೀಸರ್ಸ್ ಆ್ಯಂಡ್ ಲಾಸ್ ಆಫ್ ಕಾನ್ಸಿಯಸ್ನೆಸ್, ಆಪ್ಷನ್ ಡಿ ಅಲರ್ಜಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 45ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಸೀಸರ್ಸ್ ಆ್ಯಂಡ್ ಲಾಸ್ ಆಫ್ ಕಾನ್ಸಿಯಸ್ನೆಸ್. ಸೊ ಫಾರ್ 45th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 46ನೇ ಕ್ವಶನು. ಸೆಕ್ಷನ್ 3(3) EEB ಆಸ್ ಪರ್ ದ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ 1940 ಸ್ಟೇಟ್ ದ ರೆಗ್ಯುಲೇಷನ್ಸ್ ಆನ್ ಆಪ್ಷನ್ ಎ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೇಲ್ ಆಫ್ ASU ಡ್ರಗ್, ಆಪ್ಷನ್ ಬಿ ಅಡಲ್ಟ್ರೇಟೆಡ್ ಡ್ರಗ್ಸ್, ಆಪ್ಷನ್ ಸಿ ಮಿಸ್ಬ್ರ್ಯಾಂಡೆಡ್ ಡ್ರಗ್ಸ್, ಆಪ್ಷನ್ ಡಿ ಸರ್ಪೇನಿಯಸ್ ಡ್ರಗ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 46ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಸೇಲ್ ಆಫ್ ASU ಡ್ರಗ್ಸ್. ಸೊ ಫಾರ್ 46th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 47ನೇ ಕ್ವಶನು. ಟ್ರೈಫಿಲ ಚೂರ್ಣ ಈಸ್ ಎ ಮಿಕ್ಸ್ಚರ್ ಆಫ್ ಆಪ್ಷನ್ ಎ ಎಂಬೆಲಿಕಾ ಫಿಸ್ನಾಲೆ ಪ್ಲಸ್ ಟರ್ಮಿನೈಲಾ ಅರ್ಜುನ ಆ್ಯಂಡ್ ಟರ್ಮಲಿನಾ ಚಿಬುಲಾ, ಆಪ್ಷನ್ ಬಿ ಫಿಲಾಂಥಸ್ ಅಮರಸ್ ಪ್ಲಸ್ ಟರ್ಮನಿಲಿಯಾ ಚಿಬುಲಾ ಆ್ಯಂಡ್ ಟರ್ಮನಿಲಿಯಾ ಅರ್ಜುನ, ಆಪ್ಷನ್ ಸಿ ಎಂಬೆಲಿಕಾ ಅಫಿಸ್ನಾಲೆ ಪ್ಲಸ್ ಟರ್ಮಿನೇಲಿಯಾ ಬಿಲಿರಿಕಾ ಆ್ಯಂಡ್ ಟರ್ಮಿನೇಲಿಯಾ ಚಿಬುಲಾ, ಆಪ್ಷನ್ ಡಿ ಎಂಬೆಲಿಕಾ ರೈಬ್ಸ್ ಪ್ಲಸ್ ಟರ್ಮಿಲಿಯಾ ಚಿಬುಲಾ ಪ್ಲಸ್ ಟರ್ಮಿಬೆಲಿಯಾ ಬಿಲಿರಿಕಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಫಾರ್ 47th ಕ್ವಶನ್ ದಟ್ ಈಸ್ ಆಪ್ಷನ್ ಸಿ ಎಂಬೆಲಿಕಾ ಅಫಿಸ್ನಾಲೆ ಪ್ಲಸ್ ಟರ್ಮಿನೇಲಿಯಾ ಬಿಲಿರಿಕಾ ಆ್ಯಂಡ್ ಟರ್ಮಿನೇಲಿಯಾ ಚಿಬುಲಾ. ಸೊ 47ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 48ನೇ ಕ್ವಶನು. ದ ಟೋಟಲ್ ಫಿನಾಲಿಕ್ ಕಂಟೆಂಟ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಕ್ಯಾನ್ ಬಿ ಡಿಟರ್ಮಿನೇಟೆಡ್ ಬೈ ಆಪ್ಷನ್ ಎ ಅಲ್ಯೂಮಿನಿಯಂ ಕ್ಲೋರೈಡ್ ಮೆಥಡ್, ಆಪ್ಷನ್ ಬಿ ಫೋಲಿನ್ ಕೋಕ್ಯಾಲ್ಟುವಾ ಮೆಥಡ್, ಆಪ್ಷನ್ ಸಿ
2,4 dinitrophenyl hydrazide method. Option D Fallin Dennis method. ಸೊ 48ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ 48ನೇ ಕ್ವಶನ್ ಆಪ್ಷನ್ ಬಿ ದಟ್ ಈಸ್ ಫಾಲಿನ್ ಕೊಯೋ ಕ್ಯಾಲ್ಟುವೆ ಮೆಥಡ್. ಸೊ 48th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 49th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಡ್ರಗ್ಸ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಫ್ಲೋಕೋಟಿಯೇಸಿಯೇ? ಆಪ್ಷನ್ಸ್ ಬಂದು ಆಪ್ಷನ್ ಎ ಕ್ಯಾಸ್ಟರ್ ಆಯಿಲ್, ಆಪ್ಷನ್ ಬಿ ವೂಲ್ ಫ್ಯಾಟ್, ಆಪ್ಷನ್ ಸಿ ಬೀಸ್ ವ್ಯಾಕ್ಸ್, ಆಪ್ಷನ್ ಡಿ ಚಾಲ್ಮುಗ್ರಾ ಆಯಿಲ್. ಸೊ ಕರೆಕ್ಟ್ ಆಪ್ಷನ್ 49ನೇ ಕ್ವಶನ್ಗೆ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಚಾಲ್ಮುಗ್ರಾ ಆಯಿಲ್. ಸೊ ಫಾರ್ 49th ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 50ನೇ ಕ್ವಶನ್. ದ ಹಾಫ್ ಲೈಫ್ ಆಫ್ 14C radioisotope used in biogenetic studies is option A 14.43 years, option B 87.4 days, option C 5,730 years, option D 8.04 days. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 50ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ 5,730 years. So for 50th question C is the right option. ನೆಕ್ಸ್ಟ್ ಕ್ವಶನ್ ಬಂದು 51ನೇ ಕ್ವಶನ್. ಸೊ ಡ್ಯಾಶ್ ಕಾರ್ಟಿಲೇಜ್ ರಿಪ್ಲೇಸಸ್ ಪೆರಿಸ್ಟಿನಮ್ ಆನ್ ಬೋನ್ ಸರ್ಫೇಸ್ ದಟ್ ಫಾರ್ಮ್ಸ್ ಜಾಯಿಂಟ್ಸ್. ಆಪ್ಷನ್ಸ್ ಆರ್ ಆಪ್ಷನ್ ಎ ಇಲಾಸ್ಟಿಕ್ಸ್, ಆಪ್ಷನ್ ಬಿ ಫಿಬ್ರೋನ್ಸ್, ಆಪ್ಷನ್ ಸಿ ಹೈಲಿನ್, ಆಪ್ಷನ್ ಡಿ ಕೊಲಾಜಿನ್ ಫೈಬರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 51th ಕ್ವಶನ್ ದಟ್ ಈಸ್ ಆಪ್ಷನ್ ಸಿ ಹೈಲಿನ್. ಸೊ 51th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 52ನೇ ಕ್ವಶನ್. ಪ್ಯಾರಟೈಡ್ ಗ್ಲ್ಯಾಂಡ್ ಈಸ್ ಪ್ರೆಸೆಂಟ್ ಇನ್ ಆಪ್ಷನ್ ಎ ಬಿಲೋ ಮ್ಯಾಂಡಿಬಲ್, ಆಪ್ಷನ್ ಬಿ ಬಿಲೋ ಅಕಾಸ್ಟಿಕ್ ಮಿಯಾಟಸ್, ಆಪ್ಷನ್ ಸಿ ಬಿಲೋ ಟಂಗ್, ಆಪ್ಷನ್ ಡಿ ಬಿಲೋ ಮ್ಯಾಕ್ಸಿಲಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 52ನೇ ಕ್ವಶನ್ ದಟ್ ಈಸ್ ಆಪ್ಷನ್ ಬಿ ಬಿಲೋ ಅಕ್ಯೂಸ್ಟಿಕ್ ಮೀಟರ್ಸ್. ಸೊ 52ನೇ ಕ್ವಶನ್ಗೆ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 53ನೇ ಕ್ವಶನು. DNA replication in cell cycle takes place at ಆಪ್ಷನ್ ಎ ಎಸ್ ಫೇಸ್, ಇದನ್ನ ಫೇಸ್ ಅಂತಾನು ಕರಿತೀವಿ. ಸೊ ಆಪ್ಷನ್ ಎ ಎಸ್ ಫೇಸ್, ಆಪ್ಷನ್ ಬಿ G1 ಫೇಸ್, ಆಪ್ಷನ್ ಸಿ G2 ಫೇಸ್, ಆಪ್ಷನ್ ಡಿ ಮಿಡಲ್ ಫೇಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 53ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಎಸ್ ಫೇಸ್. ಸೊ ಫಾರ್ 53rd ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 54ನೇ ಕ್ವಶನು. ಜಾಯಿಂಟ್ ಬಿಟ್ವೀನ್ ಫ್ರಂಟಲ್ ಆ್ಯಂಡ್ ಪೆರಿಟಿಯಲ್ ಬೋನ್ಸ್ ಆಫ್ ಸ್ಕಲ್ ಈಸ್ ಆಪ್ಷನ್ ಎ ಸಗೈಟಲ್ ಸೂಚರ್, ಆಪ್ಷನ್ ಬಿ ಸ್ಕ್ವಾಂಬಸ್ ಸೂಚರ್, ಆಪ್ಷನ್ ಸಿ ಲ್ಯಾಂಬೋಡಾಯ್ಡ್ ಸೂಚರ್, ಆಪ್ಷನ್ ಡಿ ಕೊರೋನಲ್ ಸೂಚರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 54th ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ ಕೊರೋನಲ್ ಸೂಚರ್. ಸೊ ಫಾರ್ 54th ಕ್ವಶನ್ ಡಿ ಈಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 55ನೇ ಕ್ವಶನು. ದ ನಂಬರ್ ಆಫ್ ಬೋನ್ಸ್ ಇನ್ ಸರ್ವೈಕಲ್ vertebrae is option A 5, option B 6, option C 7, option D 12. ಸೊ 55ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಸಿ 7. ಸೊ 55ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ ಸಿ 7 ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 56ನೇ ಕ್ವಶನ್. ಡೈಸಿನೋಫಾಲೋನ್ ಕನೆಕ್ಟ್ಸ್ ಆಪ್ಷನ್ ಎ cerebrum and midbrain, option B thalamus and hypothalamus, option C pons and cerebellum, option D pons and medulla oblongata.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 56ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಎ ಸೆರೆಬ್ರಮ್ ಅಂಡ್ ಮಿಡ್ ಬ್ರೈನ್. ಸೊ 56ನೇ ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 57ನೇ ಕ್ವಶನ್. ದ ನಾರ್ಮಲ್ ವಿಜುವಲ್ ಅಕ್ಯುಸಿಟಿ ಸ್ಕೋರ್ ಈಸ್ ಆಪ್ಷನ್ ಎ 6/6, ಆಪ್ಷನ್ ಬಿ 6/4, ಆಪ್ಷನ್ ಸಿ 7/7, ಆಪ್ಷನ್ ಡಿ 4/6. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 57ನೇ ಕ್ವಶನ್, ದಟ್ ಈಸ್ ಆಪ್ಷನ್ ಎ 6/6. ಸೊ ಫಾರ್ 57th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. Lateral movement of eye by lateral rectus muscle is controlled by option A oculomotor nerve, option B Hudson nerve, option D trochlear nerve, option D hypoglossal nerve. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 58ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಅಬ್ಡುಸಿನ್ ನರ್ವ್ಸ್. ಸೊ ಫಾರ್ 58th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 59ನೇ ಕ್ವಶನ್. ಎರಿಥ್ರೋಸೈಟ್ ಆರ್ ಫಾರ್ಮ್ಡ್ ಬೈ ಆಪ್ಷನ್ ಎ ಮೆಗಾಕೆರೋಸೋಹೈಟ್, ಆಪ್ಷನ್ ಬಿ ರೆಟಿಕ್ಯುಲೋಸೈಟ್, ಆಪ್ಷನ್ ಸಿ ಮಿಯೋಲೋಸೈಟ್, ಆಪ್ಷನ್ ಡಿ ಲಿಂಫೋಸೈಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 59ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ರೆಟಿಕ್ಯುಲೋಸೈಟ್. ಸೊ ಫಾರ್ 59th ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 60ನೇ ಕ್ವಶನ್. ಸೊ ಬ್ಲಡ್ ಪ್ರೆಷರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಆಪ್ಷನ್ ಎ mm, ಆಪ್ಷನ್ ಬಿ mm per mercury, ಆಪ್ಷನ್ ಸಿ mg per dl, ಆಪ್ಷನ್ ಡಿ gf. ಸೊ 60ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ, ದಟ್ ಈಸ್ ಆಪ್ಷನ್ ಬಿ mm mercury. ಸೊ 60th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 61ನೇ ಕ್ವಶನ್. ಸೆಂಟ್ರಲಿ ಆಕ್ಟಿಂಗ್ ಸ್ಕೆಲಿಟಲ್ ಮಸಲ್ಸ್ ರಿಲ್ಯಾಕ್ಸೆಂಟ್ ಈಸ್ ಆಪ್ಷನ್ ಎ ಡ್ರಾಂಟುಲೋರೈನ್, ಆಪ್ಷನ್ ಬಿ ಹೆಮಿಕಾಲಿಯಂ, ಆಪ್ಷನ್ ಸಿ ಹಾಲ್ರೋನಿಯಂ, ಆಪ್ಷನ್ ಡಿ ಟಿಜರ್ಲಿಡಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 61ನೇ ಕ್ವಶನ್, ದಟ್ ಈಸ್ ಆಪ್ಷನ್ ಡಿ ಟಿಜಾನಿಡಿನ್. ಸೊ 61ನೇ ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 62ನೇ ಕ್ವಶನ್. An example for natural antidepressant agent is option A phenazyline, option B B-tryptophan, option C tranquilizolide, option D iprionazide. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 62ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಟ್ರಿಪ್ಟೋಪ್ಲಾನ್. ಸೊ ಫಾರ್ 62 ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 63ನೇ ಕ್ವಶನ್. ಗ್ವಾನಿನ್ ಅನಲಾಗ್ ಯೂಸ್ಡ್ ಅಗೇನ್ಸ್ಟ್ ಹರ್ಪಸ್ ವೈರಸ್ ಈಸ್ ಆಪ್ಷನ್ ಎ ಲಿಮಿವಿಡಿನ್, ಆಪ್ಷನ್ ಬಿ ಜಿಡೋವಿಡಿನ್, ಆಪ್ಷನ್ ಸಿ ಅಸೈಕ್ಲೋವಿರ್, ಆಪ್ಷನ್ ಡಿ ಜಿನಮಿವಿರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 63ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಅಸೈಕ್ಲೋವಿರ್. ಸೊ ಫಾರ್ 63rd ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 64ನೇ ಕ್ವಶನ್. ನಾನ್ ಸೆಲೆಕ್ಟಿವ್ ಟೈಪ್ ಆಫ್ ಆಂಟಿಹಿಸ್ಟಮೈನ್ ಈಸ್ ಆಪ್ಷನ್ ಎ ಪ್ರೋಮಿಥಾಜಿನ್, ಆಪ್ಷನ್ ಬಿ ಡೈಫಿನೈಲ್ ಹೈಡ್ರಮೈನ್, ಆಪ್ಷನ್ ಸಿ ಫಿಕ್ಸೋಫಿನೈಡಿನ್, ಆಪ್ಷನ್ ಡಿ ಕ್ಲೋರೋಫಿನಿರಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 64ನೇ ಕ್ವಶನ್, ದಟ್ ಈಸ್ ಆಪ್ಷನ್ ಸಿ ಫಿಕ್ಸೋಫಿನೈಡಿನ್. ಸೊ ಫಾರ್ 64th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 65ನೇ ಕ್ವಶನ್. ನೈಟ್ರೇಟ್ಸ್ ಆಕ್ಟ್ಸ್ ಬೈ ಆಪ್ಷನ್ ಎ ರಿಡ್ಯೂಸಿಂಗ್ ಆಫ್ಟರ್ ಲೋಡ್, ಆಪ್ಷನ್ ಬಿ ರಿಡ್ಯೂಸಿಂಗ್ ಪ್ರಿಲೋಡ್, ಆಪ್ಷನ್ ಸಿ ಕೊರೋನರಿ ವ್ಯಾಸೋಡೈಲೇಷನ್, ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 65ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಸೊ ಫಾರ್ 65th ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 66ನೇ ಕ್ವಶನ್. Tavaquone and antifolate drugs proguanil
in combination gives option A additive effect, option B synergistic effect, option C antagonistic effect, option D no effect. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 66ನೇ ಕ್ವಶನ್ನು, ದಟ್ ಈಸ್ ಆಪ್ಷನ್ ಬಿ ಸಿನರ್ಜಿಟಿಕ್ ಎಫೆಕ್ಟ್. ಸೊ ಫಾರ್ 66 ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 67th ಕ್ವಶನ್. ಎ ಪೆಪ್ಟೈಡ್ ಆಂಟಿಬಯೋಟಿಕ್ ಯೂಸ್ಡ್ ಬೈ parental route in tuberculosis is option A cyclosporin, option B ಎಂಟಂಬುಟಾಲ್, ಆಪ್ಷನ್ ಸಿ INH ಹಂಗಂದ್ರೆ ಐಸೋನಿಯಾಸಿಡ್ ಅಂತೀವಿ, ಆಪ್ಷನ್ ಡಿ ಕೆಪ್ರಿಯಮೈಸಿನ್. ಸೊ ಇವೆಲ್ಲ ಆಂಟಿಬಯೋಟಿಕ್ಸು. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ 67ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಡಿ ಕೆಪ್ರಿಯಮೈಸಿನ್. ಸೊ ಫಾರ್ 67 ಡಿ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 68ನೇ ಕ್ವಶನು. ಸೆಲೆಕ್ಟಿವ್ COX-1 ಇನ್ಹಿಬಿಟರ್ ಯೂಸ್ಡ್ ಇನ್ osteoarthritis along with methotrexate is option A diclofenac, option B indomethacin, option C piroxicam, option D sodium salicylate. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 68ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಇಂಡೋಮೆಥಾಸಿನ್. ಸೊ ಫಾರ್ 68th ಕ್ವಶನ್ ಬಿ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 69ನೇ ಕ್ವಶನ್ನು. ಹಾರ್ಮೋನ್ ಸೆಕ್ರೆಟೆಡ್ ಬೈ ಸೊಮ್ಯಾಟೋಟ್ರೋಪಿನ್ ಈಸ್ ಆಪ್ಷನ್ ಎ FSH, ಆಪ್ಷನ್ ಬಿ TSH, ಆಪ್ಷನ್ ಸಿ GH, ಆಪ್ಷನ್ ಡಿ ACTH. ಸೊ FSH ಅಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಆಪ್ಷನ್ ಸಿ ಗ್ರೋತ್ ಹಾರ್ಮೋನ್. ಸೊ 69 ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ ಗ್ರೋತ್ ಹಾರ್ಮೋನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 70ನೇ ಕ್ವಶನು. ಓರಲ್ ಆಂಟಿಬಯೋಟಿಕ್ ಡ್ರಗ್ಸ್ ಆಕ್ಟಿಂಗ್ ಆನ್ ಮಸ್ಕ್ಯುಲರ್ ಲೆವೆಲ್ ಈಸ್ ಆಪ್ಷನ್ ಎ ಗ್ಲಿಟಾಝೋನ್ಸ್, ಆಪ್ಷನ್ ಬಿ ಸಲ್ಫೋನಾಲ್ಯೂರೈಸ್, ಆಪ್ಷನ್ ಸಿ ಬೈಗ್ವಾನೈಟ್ಸ್, ಆಪ್ಷನ್ ಡಿ ಆಲ್ಫಾ ಗ್ಲೈಕೋಸೈಡೈಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 70th ಕ್ವಶನ್. ಸೊ ಇದಕ್ಕೆ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ 2 ಆಪ್ಷನ್ನ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವುದು ಹಾಕಿದ್ರು ನಿಮಗೆ ಸರಿ ಬರ್ತಿತ್ತು ಅಥವಾ ಓಕೆ ಅಂತ ಮಾರ್ಕ್ಸ್ ಕೊಡ್ತಿದ್ರು. ಸೊ ಯಾವ್ದ್ಯಾವುದು ಅಂತಂದರೆ ದಟ್ ಈಸ್ ಆಪ್ಷನ್ ಎ ಆ್ಯಂಡ್ ಸಿ. ಸೊ ಗ್ಲಿಟಾಝೋನ್ಸ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಬೈಗ್ವಾನೈಟ್ಸ್. ಸೊ ಇವೆರಡಕ್ಕೂ ಫೈನಲ್ ಆನ್ಸರ್ ಕೇಳಿ 2 ಆನ್ಸರ್ ಕೊಟ್ಟಿದ್ದಾರೆ, ದಟ್ ಈಸ್ ಎ ಆ್ಯಂಡ್ ಸಿ ಅಂತ. ಸೊ ಅದರಿಂದ ನೀವು ಎಕ್ಸಾಮಲ್ಲಿ ಎ ಅಥವಾ ಸಿ ಅಥವಾ 2 ಹಾಕಿದ್ರು ಅಥವಾ ಯಾವ್ದಾರ ಒಂದು ಹಾಕಿದ್ರು ಇವೆರಡರಲ್ಲಿ ಅದು ನಿಮ್ಗೆ ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಸೊ ಇವೆರಡು ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ಎ ಮತ್ತು ಸಿ ಇಸ್ ದ ಆನ್ಸರ್ ಫಾರ್ 70th ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 71ನೇ ಕ್ವಶನು. ಇಸ್ಚೀಮಿಯಾ ಡ್ಯೂ ಟು ಫಿಕ್ಸ್ಡ್ ಅಥಿರೋಮೋಟಸ್ ಸಿಂಟಿನೋಸಿಸ್ ಆಫ್ 1 or more coronary arteries is option A M1, option B stable angina, option C arrhythmia, option D heart failure. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 71ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಬಿ ಸ್ಟೇಬಲ್ ಆಂಜೈನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು 72nd ಕ್ವಶನ್, 72ನೇ ಕ್ವಶನು. ದ ರೈಟ್ ಆ್ಯಂಡ್ ಲೆಫ್ಟ್ ಹೆಮಿಸ್ಪಿಯರ್ಸ್ ಆಫ್ ಬ್ರೈನ್ ಆರ್ ಕನೆಕ್ಟೆಡ್ ಬೈ ಆಪ್ಷನ್ ಎ ಇಂಟರ್ನಲ್ ಕ್ಯಾಪ್ಸ್ಯೂಲ್, ಆಪ್ಷನ್ ಬಿ ಸೆಪ್ಟಮ್ ಪೆಲುಸಿಡಮ್, ಆಪ್ಷನ್ ಸಿ ಕಾರ್ಪಸ್ ಕಾಲೋಸಮ್, ಆಪ್ಷನ್ ಡಿ ಕಾರ್ಪಸ್ ಸ್ಟ್ರಾಟಿಯಮ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 72ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಸಿ ಕಾರ್ಪಸ್ ಕಾಲೋಸಮ್. ಸೊ ಫಾರ್ 72nd ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 73ನೇ ಕ್ವಶನು. ನಿಕೋಟಿನಿಕ್ ರಿಸೆಪ್ಟರ್ಸ್ ಬಿಲಾಂಗಿಂಗ್ ಟು ದ ಕ್ಲಾಸ್ ಆಫ್ ಆಪ್ಷನ್ ಎ ಲಿಗ್ಯಾಂಡ್ ಗೇಟೆಡ್ ಅಯಾನ್ ಚಾನಲ್, ಆಪ್ಷನ್ ಬಿ GPCR, ಆಪ್ಷನ್ ಸಿ ಕೈನೇಸ್ ಲಿಂಕ್ಡ್ ರಿಸೆಪ್ಟರ್ಸ್, ಆಪ್ಷನ್ ಡಿ ನ್ಯೂಕ್ಲಿಯರ್ ರಿಸೆಪ್ಟರ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 73ನೇ ಕ್ವಶನಿಗೆ, ದಟ್ ಈಸ್ ಆಪ್ಷನ್ ಎ ಲಿಗ್ಯಾಂಡ್ ಗೇಟೆಡ್ ಅಯಾನ್ ಚಾನಲ್ಸ್.
So for 73rd question, A is the right option. ಸೊ ನೆಕ್ಸ್ಟ್ ಕ್ವಶನ್ ಬಂದು 74ನೇ ಕ್ವಶನ್. ಇಂಬ್ಯಾಲೆನ್ಸ್ ಇನ್ ಡೋಪಮೈನ್ ಅಂಡ್ acetylcholine neurotransmitter in brain leads to option A Alzheimer's disease, option B Parkinson disease, option C Huntington disease, option D schizophrenia. ಸೊ 74ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ ಪರ್ಕಿನ್ಸನ್ ಡಿಸೀಸ್. ಸೊ ಫಾರ್ 74th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 75ನೇ ಕ್ವಶನ್. ವಿಚ್ ಟೈಪ್ ಆಫ್ ಟೇಸ್ಟ್ ಬಡ್ ಈಸ್ degenerated in early childhood? So options are option A vellet palpale, option B fungiform palpale, option C filiform palpale, option D folate palpale. ಸೊ 75ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಫಾಲಿಫಿಲೇಟ್ palpale. ಸೊ ಫಾರ್ 75th ಕ್ವಶನ್ ಡಿ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 76ನೇ ಕ್ವಶನ್. ಬೆಂಜೋಪೈರಾಲ್ ಈಸ್ ಕನ್ವರ್ಟೆಡ್ ಇಂಟು ಇಂಡಿಯೋಗೋಟಿನ್ ಇನ್ ದ ಪ್ರೆಸೆನ್ಸ್ ಆಫ್ ಆಪ್ಷನ್ ಎ O2 that is oxygen, option B that is O3 ozone, option C S2 hydrogen, option D N2 that is nitrogen gas like hydrogen gas. ಸೊ 76ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ O3 that is ozone. ಸೊ ಫಾರ್ 76th ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 77ನೇ ಕ್ವಶನ್. ಮೀಸೋ ಕಾಂಪೌಂಡ್ಸ್ ಆರ್ ಆಪ್ಟಿಕಲಿ ಈ ಕ್ವಶನ್ ಬಹಳ ಇಂಪಾರ್ಟೆಂಟು. ಮೀಸೋ ಕಾಂಪೌಂಡ್ಸ್ ಬಗ್ಗೆ ಒಂದು ಕ್ವಶನ್ ಆದ್ರು ಪೇಪರಲ್ಲಿ ಕೇಳ್ತಾರೆ. ಈ ಥರ ಕ್ವಶನ್ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಇಯರ್ ಕೂಡ ಈ ಥರ ಕ್ವಶನ್ ಕೇಳ್ಬೋದು. ಸೊ ಈ ಥರ ಕ್ವಶನ್ ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಆಪ್ಷನ್ ಎ ಆಕ್ಟಿವ್, ಆಪ್ಷನ್ ಬಿ ರಿಯಾಕ್ಟಿವ್, ಆಪ್ಷನ್ ಸಿ ಹೈಲಿ ರಿಯಾಕ್ಟಿವ್, ಆಪ್ಷನ್ ಡಿ ಇನ್ಆಕ್ಟಿವ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 77th ಕ್ವಶನ್ ದಟ್ ಈಸ್ ಆಪ್ಷನ್ ಡಿ ಇನ್ಆಕ್ಟಿವ್. ನೆಕ್ಸ್ಟ್ ಕ್ವಶನ್ ಬಂದು 78th ಕ್ವಶನ್. ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಸಿಸ್ಟ್ ಐಸೋಮರ್ಸ್ ಆರ್ ಆಪ್ಷನ್ ಎ ಲೋವರ್ ದೆನ್ ಟ್ರಾನ್ಸ್ ಐಸೋಮರ್, ಆಪ್ಷನ್ ಬಿ ಹೈಯರ್ ದೆನ್ ಟ್ರಾನ್ಸ್ ಐಸೋಮರ್, ಆಪ್ಷನ್ ಸಿ ಸೇಮ್ ಆಸ್ ಟ್ರಾನ್ಸ್ ಐಸೋಮರ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 78th ಕ್ವಶನ್ ದಟ್ ಈಸ್ ಆಪ್ಷನ್ ಎ ಲೋವರ್ ದೆನ್ ಟ್ರಾನ್ಸ್ ಐಸೋಮರ್. ಸೊ ಫಾರ್ 78th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 79ನೇ ಕ್ವಶನು. Which of the following cycloalkanes is having angle very close to the tetrahedral angle? So options ಬಂದು ಆಪ್ಷನ್ ಎ cyclopropane, option B cyclobutane, option C cyclopentane, option D both A and B. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 79ನೇ ಕ್ವಶನಿಗೆ ದಟ್ ಈಸ್ ಆಪ್ಷನ್ ಸಿ ಸೈಕ್ಲೋಪೆಂಟೇನ್. ಸೊ ಫಾರ್ 79th ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 80ನೇ ಕ್ವಶನು. ದ ಡ್ರೈಯಿಂಗ್ ಆಯಿಲ್ಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಆಪ್ಷನ್ ಎ paints, option B vernishes, option C both A and B, option D edible fat. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 80ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಸೊ ಫಾರ್ 80th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್.
ನೆಕ್ಸ್ಟ್ ಕ್ವಶನ್ ಬಂದು 81ನೇ ಕ್ವಶನ್. ವಾಟ್ ಈಸ್ ಆರ್ the effects of electron releasing groups and the acidity of phenols? So options ಬಂದು ಆಪ್ಷನ್ ಎ increase the acidity, ಆಪ್ಷನ್ ಬಿ decrease the acidity, ಆಪ್ಷನ್ ಸಿ no effect, ಆಪ್ಷನ್ ಡಿ both ಎ ಆ್ಯಂಡ್ ಬಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 81ನೇ ಕ್ವಶನ್ನಿಗೆ ಇಟ್ ಈಸ್ ಆಪ್ಷನ್ ಬಿ ಡಿಕ್ರೀಸಸ್ ದ acidity. ಸೊ ಫಾರ್ 81 ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 82ನೇ ಕ್ವಶನು. ವಿಚ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆನ್ ಬೇಸಿಸಿಟಿ ಆಫ್ ಅಮೈನ್ಸ್? ಸೊ ಈ ಥರ ಎಲೆಕ್ಟ್ರಾನ್ ಡಾಟಿಂಗ್ ಗ್ರೂಪು, ವಿಡ್ರಾಯಿಂಗ್ ಗ್ರೂಪು, ಮತ್ತು ಈ ಥರ ಫಿನಾಲ್ಸು ಮತ್ತು ಅಮೈನ್ಸು, ಸೊ ಈ ಥರ ಭಾಳ ಕ್ವಶನ್ಸು ಅಪೇರ್ ಆಗೋ ಚಾನ್ಸಸ್ ಇದೆ. ಈ ಥರ ಕ್ವಶನ್ಸ್ ಕೂಡ ಭಾಳ ಇಂಪಾರ್ಟೆಂಟು ಪಿ ಜಿ ಸಿ ಟಿ ಎಕ್ಸಾಮಲ್ಲಿ. ಸೊ ಈ ಥರ ಕ್ವಶನ್ಸ್ ಕೂಡ ನೋಡ್ಕೊಳ್ಳಿ. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಇನ್ಕ್ರೀಸಸ್ ದ ಬೇಸಿಸಿಟಿ, ಆಪ್ಷನ್ ಬಿ ಡಿಕ್ರೀಸಸ್ ದ ಬೇಸಿಸಿಟಿ, ಆಪ್ಷನ್ ಸಿ ನೋ ಎಫೆಕ್ಟ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 82ನೇ ಕ್ವಶನ್ನು ದಟ್ ಈಸ್ ಆಪ್ಷನ್ ಎ ಇನ್ಕ್ರೀಸಸ್ ದ ಬೇಸಿಸಿಟಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು 83ನೇ ಕ್ವಶನ್ನು. ದ ಕಾಮನ್ ಸಾಲ್ವೆಂಟ್ ಯೂಸ್ಡ್ ಇನ್ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ ಆರ್ ಆಪ್ಷನ್ ಎ ಅಲಿಲಿನ್ ಆ್ಯಂಡ್ CS2, ಆಪ್ಷನ್ ಬಿ ನೈಟ್ರೋಬೆನ್ಸಿನ್ ಆ್ಯಂಡ್ ಲಿಕ್ವಿಫೈಡ್ CO2, ಆಪ್ಷನ್ ಸಿ ಬ್ರೋಮೋಬೆನ್ಸಿನ್ ಆ್ಯಂಡ್ CS2, ಆಪ್ಷನ್ ಡಿ ನೈಟ್ರೋಬೆನ್ಸಿನ್ ಆ್ಯಂಡ್ CS2. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 83ನೇ ಕ್ವಶನ್ಗೆ ಇಟ್ ಈಸ್ ಆಪ್ಷನ್ ಡಿ ನೈಟ್ರೋಬೆನ್ಸಿನ್ ಆ್ಯಂಡ್ CS2. ಸೊ ಫಾರ್ 83rd ಕ್ವಶನ್ ಡಿ ಈಸ್ ದ ರೈಟ್ ಆಪ್ಷನ್ ದಟ್ ಈಸ್ ನೈಟ್ರೋಬೆನ್ಸಿನ್ ಆ್ಯಂಡ್ CS2. ಸೊ ನೆಕ್ಸ್ಟ್ ಕ್ವಶನ್ ಬಂದು 84ನೇ ಕ್ವಶನ್ನು. An example of anti-folate anti-cancer drug is option A thiotepa, option B lumostin, option C methotrexate, option D busulfan. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 84ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಮಿಥೋಟ್ರೆಕ್ಸೇಟ್. ಸೊ ಫಾರ್ 84th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಕ್ವಶನ್ ಬಂದು 85ನೇ ಕ್ವಶನ್ನು. The principal enzymes involved in catecholamines metabolism are option A MAO and COMT, option B MAR plus COMT, option C MAO and COET, option D MAR plus COET. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 85ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ MAO and COMT. ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ 86ನೇ ಕ್ವಶನ್ನು. ಸೊ ದ ನಂಬರ್ 450 ಇನ್ ಸೈಟೋಕ್ರೋಮ್ P450 refers to its ಆಪ್ಷನ್ ಎ ಲ್ಯಾಂಬ್ಡಾ ಮ್ಯಾಕ್ಸ್, ಆಪ್ಷನ್ ಬಿ ಸಿ ಮ್ಯಾಕ್ಸ್, ಆಪ್ಷನ್ ಸಿ ಐಸೋಸಿಬೆಸ್ಟಿಕ್ ಪಾಯಿಂಟ್, ಆಪ್ಷನ್ ಡಿ ಬ್ಯಾಥೋಕ್ರೋಮಿಕ್ ಶಿಫ್ಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 86ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ ಲ್ಯಾಂಬ್ಡಾ ಮ್ಯಾಕ್ಸ್. So for 86th question, option A is the right option. Next question ಬಂದು 87ನೇ ಕ್ವಶನ್. Propane hydrochloride cannot be used in the treatment of arrhythmia due to the hypotensive effect of its metabolites. Option A diethyl aminoethanol, option B dimethyl aminoethanol, option C diethyl aminomethanol, option D dimethyl aminomethanol. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 87ನೇ ಕ್ವಶನ್ನಿಗೆ ದಟ್ ಈಸ್ ಆಪ್ಷನ್ ಎ ಡೈಹೀಥೈಲ್ ಅಮೈನೋಇಥೆನಾಲ್. ಸೊ ಫಾರ್ 87th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್ ದಟ್ ಈಸ್ ಆಪ್ಷನ್ ಎ ಡೈಹೀಥೈಲ್ ಅಮೈನೋಇಥೆನಾಲ್. ನೆಕ್ಸ್ಟ್ ಕ್ವಶನ್ ಬಂದು 88ನೇ ಕ್ವಶನು. ಎನ್ ಎಕ್ಸಾಂಪಲ್ ಆಫ್ ವಿಟಮಿನ್ ಕೆ ಆಂಟಗೋನಿಸ್ಟ್ ಈಸ್ ಆಪ್ಷನ್ ಎ ಆರ್ಥೋಫಿನೈಲಿಡಿನ್ ಅಮೈನ್, ಆಪ್ಷನ್ ಬಿ ಗ್ವೆನಿಡಿನ್, ಆಪ್ಷನ್ ಸಿ
ಫಿನಿಡಯಾನ್, ಆಪ್ಷನ್ ಡಿ ಆಕ್ಸೋಪೆನ್ವಿಟಜಾನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 88ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಫಿನಿಡಯಾನ್. So for 88th question, C is the right option. ನೆಕ್ಸ್ಟ್ ಬಂದು 89ನೇ ಕ್ವಶನ್ ದಟ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಡೈಇಥೈಲ್ ಸ್ಟಿಲ್ಬಿಸ್ಟ್ರಾಲ್ ಐಸೋಮರ್ ಈಸ್ ಮೋರ್ ಆಕ್ಟಿವ್. ಆಪ್ಷನ್ ಎ ಸಿಸ್, ಆಪ್ಷನ್ ಬಿ ಮೀಸೋ, ಆಪ್ಷನ್ ಸಿ ರೆಸಿಮಿಕ್, ಆಪ್ಷನ್ ಡಿ ಟ್ರಾನ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 89ನೇ ಕ್ವಶನ್ ದಟ್ ಈಸ್ ಆಪ್ಷನ್ ಡಿ ಟ್ರಾನ್ಸ್. ಸೊ ಫಾರ್ 89th ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 90ನೇ ಕ್ವಶನ್ನು. Protastil is the prodrug of option A sulfanilamide, option B sulfadizine, option C sulfamethoxazole, option D sulfamyrazine. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 90ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ sulfanilamide. ಸೊ ಫಾರ್ 90th ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 91ನೇ ಕ್ವಶನ್ನು. The simplest conductance cells used to measure the conductance of a liquid in an open container is option A dip type conductance cell, option B dip type conductance cell, option C dip type conductance cell, option D open type conductance cell. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 91ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಬಿ ಡಿಪ್ ಟೈಪ್ ಕಂಡಕ್ಟೆನ್ಸ್ ಸೆಲ್, ದಟ್ ಈಸ್ CELL. ಸೊ ಫಾರ್ 91th ಕ್ವಶನ್ ಬಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 92ನೇ ಕ್ವಶನ್ನು. ದ ಹೈಯರ್ ರೇಡಿಯೇಷನ್ ಸೋರ್ಸ್ ಗ್ಲೋಬ್ಯುಲರ್ ಈಸ್ ಮೇಡ್ ಅಪ್ ಆಫ್ ಆಪ್ಷನ್ ಎ ಫೆರಸ್ ಸಲ್ಫೈಡ್, ಆಪ್ಷನ್ ಬಿ ಕ್ಯಾಡ್ಮಿಯಂ ಸಲ್ಫೈಡ್, ಆಪ್ಷನ್ ಸಿ ಸಿಲಿನಿಯಂ ಸಲ್ಫೈಡ್, ಆಪ್ಷನ್ ಡಿ ಸಿಲಿಕಾನ್ ಕಾರ್ಬೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 92ನೇ ಕ್ವಶನ್ನಿಗೆ ದಟ್ ಈಸ್ ಆಪ್ಷನ್ ಡಿ ಸಿಲಿಕಾನ್ ಕಾರ್ಬೈಡ್. ಸೊ ಫಾರ್ 92nd ಕ್ವಶನ್ ಡಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಬಂದು 93ನೇ ಕ್ವಶನ್ನು. ದ ಅಟಾಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಕಾಂಪೋಸಿಷನ್ ಆಫ್ ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಮೆಜರ್ಡ್ ಬೈ ಯೂಸಿಂಗ್ ಆಪ್ಷನ್ ಎ mass spectroscopy, option B IR spectroscopy, option C NMR spectroscopy, option D mass spectroscopy. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ದಟ್ ಈಸ್ ಆಪ್ಷನ್ ಎ ಬಂದು ಮಾಸ್ ಸ್ಪೆಕ್ಟ್ರೋಮೀಟ್ರಿ, ಆಪ್ಷನ್ ಡಿ ಬಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ 93ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ IR spectroscopy. ಸೊ ಫಾರ್ 93rd ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 94ನೇ ಕ್ವಶನ್ನು. ದ ರಿಸಲ್ಯೂಷನ್ ಪವರ್ ಆಫ್ ಎ ಮೊನೋಕ್ರೋಮೇಟರ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ದ ಸೈಜ್ ಆ್ಯಂಡ್ ಡಿಸ್ಪರ್ಸಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಪ್ಷನ್ ಎ ಗ್ರಾಂಟಿಂಗ್, ಆಪ್ಷನ್ ಬಿ ಪ್ರಿಸಮ್, ಆಪ್ಷನ್ ಸಿ ಕುವೆಟ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಸೊ 94ನೇ ಕ್ವಶನ್ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಸೊ ಫಾರ್ 94th ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 95ನೇ ಕ್ವಶನ್ನು. ಟರ್ಬಿಡಿಟಿ ಆಫ್ ಎ ಸ್ಯಾಂಪಲ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ಆಪ್ಷನ್ ಎ ಟರ್ಬಿಡೋಮೆಟ್ರಿ, ಆಪ್ಷನ್ ಬಿ ನೆಫೆಲೋಮೆಟ್ರಿ, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಕೊಲೋರಿಮೆಟ್ರಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 95ನೇ ಕ್ವಶನ್ನು ದಟ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಸೊ ಫಾರ್ 95th ಕ್ವಶನ್ ಸಿ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 96ನೇ ಕ್ವಶನ್ನು. ಸಿಸ್ಟಮ್ಯಾಟಿಕ್ ಎರರ್ಸ್ ಇನ್ ಅನಾಲಿಸಿಸ್ ಆರ್ ಡ್ಯೂ ಟು ಆಪ್ಷನ್ ಎ ಇಂಪ್ರಾಪರ್ ಇನ್ಸ್ಟ್ರೂಮೆಂಟ್ ಕ್ಯಾಲಿಬ್ರೇಷನ್ ಪ್ರೊಸೀಜರ್, ಆಪ್ಷನ್ ಬಿ ಇನ್ಸಫಿಷಿಯಂಟ್ ಪ್ಯೂರಿಟಿ ಆಫ್ ರಿಯೇಜೆಂಟ್ಸ್ ಯೂಸ್ಡ್, ಆಪ್ಷನ್ ಸಿ ಇಂಪ್ರಾಪರ್ ಆಪರೇಷನ್ ಆಫ್ ದ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಆಪ್ಷನ್ ಡಿ
ಆಲ್ ಆಫ್ ದ ಅಬೋ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 96ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೋ. ನೆಕ್ಸ್ಟ್ ಕ್ವಶನ್ ಬಂದು 97th ಕ್ವಶನ್. The molecular formula of Epsom salt is option A MgSO4.7H2O, option B Na2S2O3.5H2O, option C CuSO4.H2O, option D Na2CO3.10H2O. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 97ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಎ MgSO4.7H2O. So for 97th question, option A is the right option. So next question ಬಂದು 98ನೇ ಕ್ವಶನ್. An example of anti-carriage agents is option A calcium carbonate, option B calcium chloride, option C stannous chloride, option D stannous fluoride. ಸೊ 98th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಡಿ ಸ್ಟಾನಸ್ ಫ್ಲೂರೈಡ್. ಸೊ ಫಾರ್ 98th ಕ್ವಶನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 99ನೇ ಕ್ವಶನ್ನು. ಸೊ ಸಿಟ್ರಿಕ್ ಆಸಿಡ್ ಸೈಕಲ್ ಇಸ್ ಆಲ್ಸೋ ನೋನ್ ಆಸ್ ಆಪ್ಷನ್ ಎ ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್, ಆಪ್ಷನ್ ಬಿ ಕ್ರೆಬ್ಸ್ ಸೈಕಲ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಯೂರಿಯಾ ಸೈಕಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 99ನೇ ಕ್ವಶನ್ಗೆ that is option C both A and B. So for 99th question C is the right option. So next question ಬಂದು 100ನೇ ಕ್ವಶನ್. ಸೊ ಇದು ಕೊನೆ ಕ್ವಶನ್, ಲಾಸ್ಟ್ ಕ್ವಶನ್. ಸೊ ಡ್ಯಾಶ್ is an example of uncoupler of oxidative phosphorylation. So options are option A 2,4 dinitrophenol, option B phenol, option C ರೆಸ್ಟ್ರೋಸಿನಾಲ್, ಆಪ್ಷನ್ ಡಿ 2,4 ಡೈಅಮೈನೋಫಿನಾಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಎ 2,4 ಡೈನೈಟ್ರೋಫಿನಾಲ್. ಸೊ ಫಾರ್ 100 ಕ್ವಶನ್ ಎ ಇಸ್ ದ ರೈಟ್ ಆಪ್ಷನ್. ಸೊ ಈಗ ಟೋಟಲ್ ಆಗಿ ನಾವು 100 ಕ್ವಶನ್ ಇದ್ದು 100 ಕ್ವಶನ್ ಕೂಡ ಆನ್ಸರ್ ಕ್ವಶನ್ ಮತ್ತು ಆನ್ಸರ್ ತಿಳಿಸ್ಕೊಟ್ಟಿದ್ದೀನಿ, ಸಾಲ್ವ್ ಕೂಡ ಮಾಡಿದ್ದೀವಿ ನಾವು. ಸೊ ಇದು 2023 M.Pharm PGCET ಪೇಪರು. ಸೊ ಈಗ ಆಲ್ರೆಡಿ ನಾನು 2022, 2021, 2020 ಎಲ್ಲ ಪೇಪರ್ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಪಬ್ಲಿಷ್ ಮಾಡಿದ್ದೀನಿ. ಸೊ ಮತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋದು ಹೆಂಗೆ ಅಥವಾ ಅದ್ರ ಫೀಸ್ ಎಷ್ಟು, ಹಿಂದೆ ಲಾಸ್ಟ್ ಇಯರ್ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇತ್ತು, ಎಷ್ಟೆಷ್ಟು ಫೀಸ್ ಇತ್ತು, ಈ ಥರ ಎಲ್ಲ ಡೀಟೇಲ್ಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಅಪ್ಡೇಟ್ಸ್ ಕೂಡ ಬರ್ತಾ ಇರುತ್ತೆ PGCET ಬಗ್ಗೆ ಮತ್ತು ಎಲ್ಲದ್ರ ಬಗ್ಗೆನೇ. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ನಿಮ್ಗೇನಾದರೂ ಬೇಗ ಗೊತ್ತಾಗಲಿ ಅಥವಾ ಮೆಂಬರ್ಶಿಪ್ ಆ ಥರ ಏನೋ ತೊಗೋತೀನಿ ಅಂತಂದರೆ ಅಲ್ಲಿ ಜಾಯಿನ್ ಬಟನ್ ಕೂಡ ಜಾಯಿನ್ ಬಟನ್ ಕೂಡ ತೊಗೊಂಡು ಈ ಚಾನಲ್ಗೆ ನೀವು ಮೆಂಬರ್ಶಿಪ್ ಕೂಡ ಆಗ್ಬೋದು. ಸೊ ಥ್ಯಾಂಕ್ ಯು ಎವ್ರಿವನ್.